ಹಾಯ್ ಹಲೋ ನಮಸ್ತೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಎಂಟ್ರಿ ನೀಡಿದ್ರು. ಆದರೆ ಮೊದಲ ದಿನವೇ ಅವರನ್ನ ಎಲಿಮಿನೇಟ್ ಮಾಡಲಾಯಿತು. ಇದು ಪ್ರೇಕ್ಷಕರಿಗೆ ಭಾರಿ ಶಾಕ್ ನೀಡಿತು. ಇದು ಅನ್ಯಾಯ. ಜನರ ವೋಟ್ ಇಲ್ಲದೆ ರಕ್ಷಿತಾರನ್ನ ಎಲಿಮಿನೇಟ್ ಮಾಡಿದ್ದು ಸರಿಯಲ್ಲ. ರಕ್ಷಿತಾ ರೀ ಎಂಟ್ರಿ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಈ ಒತ್ತಡಕ್ಕೆ ಮಣಿದು ರಕ್ಷಿತಾ ಅವರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಕರೆಸಿದ್ದು ತಮಿಳು ಬಿಗ್ ಬಾಸ್ನಲ್ಲಿ ನಡೆದ ಚಮತ್ಕಾರ ಇಲ್ಲೂ ನಡೆದಿದೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ ಸುದೀಪ್ ಅವರನ್ನ ಭೇಟಿಯಾಗಿ ತಮ್ಮ ಎಲಿಮಿನೇಷನ್ ಬಗ್ಗೆ ಕೋಪ ವ್ಯಕ್ತಪಡಿಸಿದ್ರು. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನನ್ನನ್ನ ಯಾಕೆ ಎಲಿಮಿನೇಟ್ ಮಾಡಿದ್ರಿ ಅಂತ ಕೇಳ್ತೇನೆ ಎಂದಿದ್ರು. ಅಂತೆಯೇ ದೊಡ್ಡಮನೆಗೆ ರಕ್ಷಿತಾ ಶೆಟ್ಟಿ ರೀ ಎಂಟ್ರಿ ಕೊಟ್ಟಿದ್ದಾರೆ. ಈ ರೀ ಎಂಟ್ರಿ ನೋಡಿ ಮನೆ ಮಂದಿ ಒಂದು ಕ್ಷಣ ಶಾಕ್ ಆಗ್ಬಿಟ್ಟಿದ್ದಾರೆ. ಯಾಕೆ ಸ್ಪಂದನ ಮತ್ತು ಮಾಳು ನಿಪುಣಾಳ್ ಸೇವ್ ಆಗಬೇಕು? ನಾನು ಯಾಕೆ ಆಗಬಾರ್ದಿತ್ತು? ಇಲ್ಲಿ ಯಾರು ಕೂಡ ಚಿಕ್ಕವರು ಅಥವಾ ದೊಡ್ಡವರು ಅಲ್ಲ, ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಲ್ಲ. ದೊಡ್ಡದಾಗಿ ಮಾತನಾಡೋಕೆ ಎಲ್ರಿಗೂ ಬರುತ್ತೆ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ. ನಿಮಗೆ ವೋಟ್ ಹಾಕಿ ಹೊರಗಡೆ ಹಾಕಿದ ಸ್ಪರ್ಧಿಗಳಲ್ಲಿ ಯಾರಾದರೂ ಒಬ್ಬರನ್ನ ಹೊರಗೆ ಕಳಿಸಬೇಕು ಅಂದ್ರೆ ಯಾರನ್ನ ಕಳುಹಿಸ್ತೀರಾ ಎಂಬ ಕಿಚ್ಚ ಸುದೀಪ್ ಅವರ ಪ್ರಶ್ನೆಗೆ ಎಲ್ಲರನ್ನೂ ಹಾಕ್ತೀನಿ ಅಂತ ರಕ್ಷಿತಾ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ರಕ್ಷಿತಾ ಶೆಟ್ಟಿ ಎಂಟ್ರಿಯಿಂದ ಶಾಕ್ ಆಗಿರುವ ಸ್ಪರ್ಧಿಗಳು ರಕ್ಷಿತಾ ಅವರ ಈ ರೆಬಲ್ ಮಾತಿಗೆ ದಂಗಾಗಿದ್ದಾರೆ. ಸದ್ಯ ಈ ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಒಂದು ವಾರ ಸೀಕ್ರೆಟ್ ರೂಮ್ನಲ್ಲಿದ್ದು ರಕ್ಷಿತಾ ಫುಲ್ ಫೈರ್ ಮತ್ತು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ರಕ್ಷಿತಾ ರೀ ಎಂಟ್ರಿಯಿಂದ ಖುಷಿಯಾಯಿತು ಎಂದೆಲ್ಲ ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ.